ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ಇರುತ್ತೆ ಇದು. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಆಲ್ಮೋಸ್ಟ್ ಒಂದು 85,000 ರೆಂಟಲ್ ಬರುವಂಥ ಪ್ರಾಪರ್ಟಿ ಇದೆ ನೋಡಿ. ಪ್ರಾಪರ್ಟಿ ಬಂದ್ಬಿಟ್ಟು ಇದು ನಗರಸಭಾ ಲಿಮಿಟ್ಸಲ್ಲಿ ಬರುತ್ತೆ. CMC ಖಾತೆ ಇರುವಂಥದ್ದು. ಸೈಟ್ ಕೂಡ ಅಷ್ಟೇ ಕಾರ್ನರ್ ಪ್ರಾಪರ್ಟಿ ಇರುತ್ತೆ ಇದು. ಸೌತ್ ಮತ್ತು ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು. ಡೈಮೆನ್ಷನ್ ಬಂದ್ಬಿಟ್ಟು 28ಗೆ 40 ಇರುತ್ತೆ. ವೆಸ್ಟ್ ಬೈ 28 ಫೀಟ್ ಇರುತ್ತೆ, ಸೌತ್ 40 ಫೀಟ್ ಇರುತ್ತೆ. ಟೋಟಲ್ ಬಂದ್ಬಿಟ್ಟು 1120 ಸ್ಕ್ವೇರ್ ಫೀಟ್ ಇರುತ್ತೆ ಸೈಟ್ ಏರಿಯಾ ಇದು. ಸೈಟ್ ಫೇಸಿಂಗ್ ಹೇಳಿದ್ನಲ್ಲ, ಸೌತ್ ಮತ್ತು ವೆಸ್ಟ್ ಇರುತ್ತೆ. ಮೇನ್ ಡೋರ್ಸ್ ಎಲ್ಲನೂ ಈಸ್ಟ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗ್ರೌಂಡಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ, ಪಾರ್ಕಿಂಗ್ ಬಿಟ್ಟು. ಫಸ್ಟು ಸೆಕೆಂಡ್ ಥರ್ಡ್ ಫ್ಲೋರ್ ಬಂದ್ಬಿಟ್ಟು 2 BHK 3 ಯೂನಿಟ್ಸ್ ಇರುತ್ತೆ. ಫೋರ್ತಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ, ಟೋಟಲ್ 5 ಯೂನಿಟ್ಸ್ ಮಾಡಿದ್ದಾರೆ. ಸೊ ಮನೆ ಮುಂದೆ ರೋಡ್ ಕೂಡ ಅಷ್ಟೇ. ಮೇನ್ ರೋಡ್ ಬಂದ್ಬಿಟ್ಟು 35 ಫೀಟ್ ರೋಡ್ ಇರುತ್ತೆ, ಸಬ್ ರೋಡು 30 ಫೀಟ್ ರೋಡ್ ಇರುತ್ತೆ. ಲೇಔಟ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಲೇಔಟ್ ಮಾತ್ರನೂ. ಸೊ ಎಲಿವೇಷನ್ ಕೂಡ ನೋಡ್ಬೋದು. ಎರಡು ಕಡೆನೂ ಬಾಲ್ಕನಿ ಕೊಟ್ಟಿದ್ದಾರೆ. ಅಂದರೆ ಸೌತ್ ಸೈಡು ಬಾಲ್ಕನಿ ಕೊಟ್ಟಿದ್ದಾರೆ ಮತ್ತು ವೆಸ್ಟ್ ಸೈಡ್ ಕೂಡ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ನೀಟಾಗಿ ಪ್ಲ್ಯಾನ್ಡ್ ಆಗಿ ಒಳ್ಳೆ ಮನೆ ಇರುತ್ತೆ. ಮತ್ತು ಕಾರ್ನರ್ ಪ್ರಾಪರ್ಟಿ ಇರೋದ್ರಿಂದ ನಿಮಗೆ ವೆಂಟಿಲೇಷನ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಪ್ರಾಪರ್ಟಿ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ, ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲ ಆಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲನೂ ಅಷ್ಟೇ ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಇದು ಮೇನ್ ಗೇಟ್. ಇದು ಮೇನ್ ಗೇಟ್ ಬಂದ್ಬಿಟ್ಟು ಓಪನ್ ಗೇಟ್ ಕೊಟ್ಟಿದ್ದಾನೆ. ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಗೇಟ್ಗೆಲ್ಲನೂ. ಮನೆಗೆ ಮತ್ತೆ ಪಿಟ್ ಮಾಡಿದ್ದಾರೆ. ಡ್ರೈನೇಜ್ ಕನೆಕ್ಷನ್ ಏನಿಲ್ಲ ಲೇಔಟಲ್ಲಿ, ಪಿಟ್ ಮಾಡಿರುವಂಥದ್ದು. ಟೋಟಲ್ 14 ರಿಂಗ್ಸ್ ಹಾಕಿದ್ದಾರೆ ಪಿಟ್ಟಿಗೆ. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು ಟೋಟಲ್ ಬಂದ್ಬಿಟ್ಟು ನಿಮ್ಗೆ ಇದು 6 ಮೀಟರ್ಸ್ ಬರುತ್ತೆ. 5 ಮನೆಗೆ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಸೊ ಕಾಮನ್ ಏರಿಯಾಗೆ 3 ಕಿಲೋವಾಟ್, 2 BHKಗೆಲ್ಲ 3 ಕಿಲೋವಾಟ್ ಇದು. 1 BHKಗೆ 2 ಕಿಲೋವಾಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಥರ ಎಲೆಕ್ಟ್ರಿಸಿಟಿ ಎಲ್ಲ ಪರ್ಮನೆಂಟ್ ಮಾಡ್ಕೊಡ್ತಾರೆ. ಸೊ ಪಾರ್ಕಿಂಗ್ ಏರಿಯಾ ಕೂಡ ನೋಡ್ಬೋದು. ಆರಾಮಾಗಿ 3 ಕಾರ್ ಹಾಕ್ಕೋಬೋದು. 7 ಸೀಟರ್ 3 ಕಾರ್ನ ಪಾರ್ಕ್ ಮಾಡ್ಕೊಂಡು ಒಂದು 5ರಿಂದ 6 2 ವೀಲರ್ ಕೂಡ ಪಾರ್ಕ್ ಮಾಡ್ಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಮತ್ತು ಪಾರ್ಕಿಂಗ್ ಎಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡಿದ್ದಾರೆ. ಇದು ಮನೆಗೆ ಬೋರ್ವೆಲ್ ಮತ್ತು CMC ವಾಟರ್ ಕನೆಕ್ಷನ್ ಕೂಡ ಇದೆ. ಈ ಕಡೆ ಕ್ಲೋಸ್ ಇರೋದು ಬೋರ್ವೆಲ್ ಇದು, ಆ ಕಡೆ ಓಪನ್ ಇರೋದು ಸಂಪ್ ಇದು. ಸಂಪ್ ಕೂಡ ಅಷ್ಟೇ 18,000 ಲೀಟರ್ ಮಾಡಿದ್ದಾರೆ ಸಂಪ್ ಕೆಪಾಸಿಟಿ. ಸೊ ಪಾರ್ಕಿಂಗ್ ಏರಿಯಾ ಕಡೆ ನೋಡ್ಬೋದು ಟೈಲ್ಸ್ ಹಾಕಿದ್ದಾರೆ. ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 1 by 1 ಫೀಟ್ದು. ಇದು ಗ್ಯಾಸ್ ಕನೆಕ್ಷನ್ಸ್ ಇದು. ಎಲ್ಲ ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್ ಇದು. 4 ಗ್ಯಾಸ್ ಕನೆಕ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ಇದೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿಕೊಡ್ತಾರೆ. ಎಲ್ಲ ಪಾರ್ಟಿಷನ್ ಮಾಡಿ ನೀಟಾಗಿ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಈ ಗ್ರೌಂಡಲ್ಲಿದೆ ಸಿಂಗಲ್ ಬೆಡ್ರೂಮ್ ಇದು. ಮೈನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ ಇರುತ್ತೆ. ಸೊ ಪ್ಯಾಸೇಜ್ ಕೂಡ ನೋಡ್ಬೋದು 1.5 ಫೀಟ್ ಕೊಟ್ಟಿದ್ದಾರೆ. ಸುತ್ತಲೂ ಅಷ್ಟೇ 1.5 ಫೀಟ್ ಕೊಟ್ಟಿದ್ದಾರೆ. ಒಬ್ಬರು ಓಡಾಡ್ಬೋದು ಆ ಥರ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಮೈನ್ ಡೋರ್ ಇದು ಈಸ್ಟ್ ಫೇಸಿಂಗ್ ಇದು. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಪಾಲಿಶ್ ಆಗಿಲ್ಲ, ಇನ್ನೂ PU ಪಾಲಿಶ್ ಎಲ್ಲ ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿದೆ ಬಿಲ್ಡಿಂಗ್ ಇದು. ಸೊ ಇದು ಹಾಲ್ ಇದು. ಸೊ ಹಾಲಲ್ಲಿ ಕೂಡ ನೋಡ್ಬೋದು TV ಯೂನಿಟ್ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಅಷ್ಟೇ ಟೋಟಲ್ ಬಿಲ್ಡಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು, ಎಲ್ಲ ಗ್ರಾನೈಟ್ ಹಾಕಿದ್ದಾರೆ. ಪೂಜಾ ರೂಮ್ ಇದು. ಇದು ಕಿಚನ್ ಇದು. ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ L ಶೇಪಲ್ಲಿ ಲಾಫ್ಟು, ಮಿಡ್ ಯೂನಿಟ್ಟು, SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ರೂಮ್ ಇದು ಕಾಮನ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇದು. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್. ಇವನ್ ವಿಂಡೋಸ್ ಕೂಡ ವುಡನ್ ವಿಂಡೋಸು, ರೆಡ್ ಸಾಲ್ ಮೆಟೀರಿಯಲ್ ಇದು. ರೂಮ್ ಸೈಜ್ ಬಂದ್ಬಿಟ್ಟು ಇದು 9 by 10 ಇದೆ. ಇದು ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಪ್ಯಾಟ್, ಆ ಕಡೆ ಕಾಮನ್ ರೆಸ್ಟ್ ರೂಮ್ ಇದು. ಅದ್ರ ಮೇಲ್ಗಡೆ ಒಂದು ಅಟ್ಟ ಟೈಪ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಈಸಿ ಇರುತ್ತೆ. ಸೊ ಇಷ್ಟಿದೆ ಸಿಂಗಲ್ ಬೆಡ್ರೂಮಲ್ಲಿ. ಸಿಂಗಲ್ ಬೆಡ್ರೂಮ್ ಇದು ಪಾರ್ಕಿಂಗ್ ಬಿಟ್ಟು. ಇನ್ನೊಂದು ಟೈಮ್ ಪಾರ್ಕಿಂಗ್ ಅಬ್ಸರ್ವ್ ಮಾಡ್ಬೋದು. 3 ಕಾರ್ ಆರಾಮಾಗಿ ಹಾಕ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಟೆಪ್ಸ್ಗೆಲ್ಲ ಅಷ್ಟು ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲಪೋದ್ರ ಅಂದರೆ ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಕೊಟ್ಟಿದ್ದಾರೆ, JSL ಕಂಪ್ನಿದು. ಫ್ರಂಟಿಗೆಲ್ಲೂ ಟಫನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಎಲಿವೇಷನ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ 12 mm ಟಫನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ ಫ್ರಂಟ್ ಎಲಿವೇಷನ್ಗೆಲ್ಲೂ. ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರ್ ಬಂದ್ಬಿಟ್ಟು 2 BHK ಕೊಟ್ಟಿದ್ದಾರೆ. ಸೊ ಮನೆ ಮುಂದೆ ಪ್ಯಾಸೇಜ್ ಕೂಡ ನೋಡ್ಬೋದು. ಆಲ್ಮೋಸ್ಟ್ 5 ಫೀಟ್ ಕೊಟ್ಟಿದ್ದಾರೆ ಪ್ಯಾಸೇಜ್ ಇದು. ರೈಲಿಂಗ್ಸ್ ಹಾಕಿದ್ದಾರೆ, ಸುತ್ತಲೂ SS ರೈಲಿಂಗ್ಸ್ ಹಾಕಿದ್ದಾರೆ. ಸೊ ಪ್ಯಾಸೇಜ್ಗೆಲ್ಲ ಅಷ್ಟೇ ಗ್ರಾನೈಟ್ ಹಾಕಿರುವಂಥದ್ದು. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಇದು. ಮೇನ್ ವಿಂಡೋ ಮತ್ತು ಡೋರ್ ಎಲ್ಲ ಅಷ್ಟೇ ಟೀ ಕುಡ್ಡಿದ್ದು, ಬರ್ಮಾ ಬಾರ್ಡರ್ ಟೀಕ್ ಯೂಸ್ ಮಾಡಿದ್ದಾರೆ. ಇದು ಡೋರ್ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ಡಿದ್ದು, ಬರ್ಮಾ ಬಾರ್ಡರ್ ಟೀಕ್ ಯೂಸ್ ಮಾಡಿದ್ದಾರೆ. ಲಾಕಿಂಗ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಕೊಟ್ಟಿರುವಂಥದ್ದು, ಎಲ್ಲ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇದಕ್ಕೆಲ್ಲ ಪಾಲಿಶ್ ಆಗುತ್ತೆ, ಫೈನಲ್ ಪಾಲಿಶ್ ಆಗುತ್ತೆ. ಅವಾಗ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಲ್ ಇದು. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ ಕೊಟ್ಟಿರುವಂಥದ್ದು. ಸೊ ಹಾಲ್ ಕೂಡ ನೋಡ್ಬೋದು, ತುಂಬ ವೈಡಾಗಿ ಬಂದಿದೆ ಹಾಲ್ ಕೂಡ. ಹಾಲಲ್ಲಿ POP ಕೊಟ್ಟಿದ್ದಾರೆ. POP ಸೀಲಿಂಗ್ ಲೈಟ್ಸ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲನೂ ಲೈಟ್ಸ್ ಎಲ್ಲ ಅಷ್ಟೇ ಫಿಲಿಪ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ವಿಪ್ರೋ ಮತ್ತು ಫಿಲಿಪ್ಸ್ ಕಂಪ್ನಿದು ಎರಡನ್ನೂ ಯೂಸ್ ಮಾಡಿದ್ದಾರೆ.
ವಿಂಡೋ ಕೂಡ ನೋಡ್ಬೋದು. ವಿಂಡೋ ಸೈಜ್ ಕೂಡ ಅಷ್ಟೇ, ಇದು ನಿಮಗೆ 6x4 ಕೊಟ್ಟಿದ್ದಾರೆ. ವಿಂಡೋ ಎಲ್ಲನೂ ವುಡನ್ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಟಿವಿ ಯೂನಿಟ್ ಕೂಡ ನೋಡ್ಬೋದು, ಮಾಡರ್ನ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಟಿವಿ ಯೂನಿಟ್ ಫುಲ್ ವಾಲ್ಗೆ ಕೊಟ್ಟಿದ್ದಾರೆ. ಸೊ ಪೂಜಾ ರೂಮ್ ಇದು. ಪೂಜಾ ರೂಮ್ ಬಾರ್ಡ್ರಲ್ಲಿ ಅಷ್ಟೇ ವಿನಿಯರ್ ಲ್ಯಾಮಿನೇಟೆಡ್, ಇದು ವಿನಿಯರ್ ಲ್ಯಾಮಿನೇಟೆಡ್ ಶೀಟ್ ಕೊಟ್ಟಿರುವಂಥದ್ದು. ಪೂಜಾ ರೂಮ್ ಡೋರ್ಸ್ ಕೂಡ ಅಷ್ಟೇ ಫ್ಲಶ್ ಡೋರ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಇದು. ಪೂಜಾ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ, ಇಬ್ಬರು ಕೂತ್ಕೊಂಡು ಪೂಜಾ ಮಾಡ್ಬೋದು, ಆ ಥರ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಇನ್ಸೈಡ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಕಿಚನ್ ಆರ್ಚ್ ಕೂಡ ನೋಡ್ಬೋದು, ವುಡನ್ನಲ್ಲಿ ಡಿಸೈನ್ ಮಾಡಿದ್ದಾರೆ, ವಿನಿಯರ್ ಲ್ಯಾಮಿನೇಟೆಡ್ ವುಡನ್ನಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ಕಿಚನ್ ಕಮ್ ಡೈನಿಂಗ್ ಹಾಲು, ಎರಡನ್ನೂ ಸೆಟ್ ಮಾಡ್ಕೋಬೋದಿಲ್ಲನೇ ಅಷ್ಟು ಸ್ಪೇಸಿಯಸ್ ಇದೆ ಕಿಚನ್ ಕೂಡ. ಮೇಲ್ಗಡೆ ಎಲ್ ಶೇಪಲ್ಲಿ ಫುಲ್ ಲಾಫ್ಟ್ ಮಾಡಿದ್ದಾರೆ. ಮಿಡ್ ಯೂನಿಟ್ ಕೂಡ ನೋಡ್ಬೋದು, ಬಿಗ್ ಸೈಜಲ್ಲಿ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ ಸ್ಟೋರೇಜ್ಗೆಲ್ಲನೂ. ಮತ್ತು ವಿಂಡೋ ಕೊಟ್ಟಿದ್ದಾರೆ. ಇವು ಚಿಮ್ನಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಕ್ಕೂ ಎಕ್ಸಾಸ್ಟ್ ಫ್ಯಾನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಬಾಸ್ಕೆಟ್ಸ್, ಇದು SS ಕೊಟ್ಟಿದ್ದಾರೆ. ಸೊ ಇದು ಯುಟಿಲಿಟಿ ಎಲ್ಲ ಬಾಲ್ಕನಿ ಎರಡಕ್ಕೂ ಯೂಸ್ ಮಾಡ್ಬೋದು ಇದು. ಸೊ ಯುಟಿಲಿಟಿ ಎಲ್ಲ ಬಾಲ್ಕನಿ ಇದು, ಎರಡಕ್ಕೂ ವಾಷಿಂಗ್ ಏರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೆಲ್ಲ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ. ಇಲ್ಲಿ SS ರೈಲಿಂಗ್ಸ್ ವಿತ್ ಟಫ್ ಆ್ಯಂಡ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ ಫ್ರಂಟಿಗೆ. ಇದು ಡೋರ್ಸ್ ಎಲ್ಲ ಅಷ್ಟೇ ವುಡನ್ ಡೋರ್ಸ್, ಇದೆಲ್ಲನೂ UPVC ವುಡನ್ ಡೋರ್ಸ್, ಅದು ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ MD ಡೋರ್ಸ್, ಅದು ವಿತ್ ಪೇಂಟೆಡ್ ಮಾಡಿದ್ದಾರೆ. ಸೊ ಹಾಲ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು, ತುಂಬ ವೈಡ್ ಇದೆ ಹಾಲ್ ಕೂಡ. ಸೊ ಇಲ್ಲಿ ಟೂ ರೂಮ್ಸ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್, ಒಂದು ಕಾಮನ್ ರೂಮ್. ಇದು ಈ ಕಡೆ ಬಂದ್ಬಿಟ್ಟು ಕಾಮನ್ ರೆಸ್ಟ್ ರೂಮ್ ಇದು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೋಬೋದು. ಅದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿರೋಂಥದ್ದು. ಇದು ಡೋರ್ಸ್ ಎಲ್ಲ ಅಷ್ಟೇ WPVC ಡೋರ್ಸ್ ಎಲ್ಲನೂ, ವಾಟರ್ ಪ್ರೂಫ್ದು WPVC ಡೋರ್ಸ್ ಇದು. ಇಲ್ಲೂ ವಾಲ್ಗೆಲ್ಲನೂ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಇದು. ಸೊ ಫ್ಲೋರಿಂಗಲ್ಲಿ ಆಂಟಿಸ್ಕಿಡ್ ಇದು. ಮತ್ತು ಇದು ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಜಾಗ್ವಾರ್ ಮತ್ತು ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ಕಮೋಡು ಮತ್ತು ಸಿಂಕ್ ಬಂದ್ಬಿಟ್ಟು ಸೆರಾ ಬರುತ್ತೆ. ರಿಮೈನಿಂಗ್ ಫಿಟ್ಟಿಂಗ್ಸ್ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಸಿಂಗಲ್ ಮೌಂಟೆಡ್ ಕಾರ್ಡು ವಿತ್ ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಡೋರು ವಾಸ್ಕಲ್ಲೆಲ್ಲ ಅಷ್ಟೇ. ಇದು ಡೋರ್ ಬಂದ್ಬಿಟ್ಟು MD ಡೋರ್ಸ್ ಇದು. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇದು. ಸೊ ಇದರಲ್ಲಿ ಎರಡು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. 2x4ದು 3x4 2x4ದು ಎರಡು ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟು ಮತ್ತು ಸ್ಲೈಡಿಂಗ್ ಕಬೋರ್ಡು, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಈ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ 14 ಫೀಟ್ ಇದೆ ಲೆಂತ್ ಇದು. ವಿಡ್ತ್ ಬಂದ್ಬಿಟ್ಟು 9 ಫೀಟ್ ಬರುತ್ತೆ, 10 ಫೀಟ್ ಇರುತ್ತೆ. ಸೊ ಕಿಂಗ್ ಸೈಜ್ ಕಟ್ ಹಾಕೋಬೋದು ಸ್ಲೈಡಿಂಗ್ ಕಬೋರ್ಡ್ ಇರೋದ್ರಿಂದ. ಇದು ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಇದು ಅಷ್ಟೇ ವಾಸ್ಕಲ್ಲೆಲ್ಲ ಅಷ್ಟೇ WPVC ಡೋರ್ಸ್ ಇರುತ್ತೆಲ್ಲನೂ. ಇದರಲ್ಲೂ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟೇ ಕೊಡುವಂಥದ್ದು. ಸೇಮ್ ಮ್ಯಾಟ್ ಫಿನಿಶಿಂಗ್ ಟೈಲ್ಸು ಮತ್ತು ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲನೂ ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಕಮೋಡು ಸಿಂಕ್ ಎಲ್ಲ ಸೆರಾ ಫಿಟ್ಟಿಂಗ್ಸು. ರಿಮೈನಿಂಗ್ ಶವರು, ಟ್ಯಾಪ್ಸು, ಡೈ ವಾಟರ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಇದು ಕಾಮನ್ ರೂಮ್ ಇದು. ಇದು ಅಷ್ಟೇ ರೆಡ್ ಸಾಲ್ ಮೆಟೀರಿಯಲ್ ವಾಸ್ಕಲ್ಲು ಮತ್ತು ಡೋರ್ಸ್ ಎಲ್ಲ MD ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೆಲೆಕ್ಟೆಡ್ ಡೋರ್ಸ್ ಇದು ಡೀಸೆಂಟ್ ಆಗಿರುವಂಥದ್ದು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಕಾಮನ್ ಇದು ರೂಮ್ ಸೈಜ್ ಬಂದ್ಬಿಟ್ಟು 9x10 ಇರುತ್ತೆ. ಇದು ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಮೇಲ್ಗಡೆ ಲಾಫ್ಟ್, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ 4x4ದು. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮಮ್ ಸ್ಟೋರೇಜ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ನೀಟಾಗಿ. ಸೊ ಈ ರೂಮ್ಗೆ ಇದು ಬಾಲ್ಕನಿ ಇದು ಅಷ್ಟೇ ವುಡನ್ ಡೋರ್ಸ್ ಎಲ್ಲನೂ ವಿತ್ ಪೇಂಟಿಂಗ್ ಆಗಿರುವಂಥ ಡೋರ್ಸ್ ಇದು. ವುಡನ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಬಾಲ್ಕನಿ ಕೂಡ ನೋಡ್ಬೋದು, ಸ್ಪೇಸಿಯಸ್ ಆಗಿದೆ. ಫ್ರಂಟಿಗೆಲ್ಲನೂ ಎಲಿವೇಷನ್ಗೆಲ್ಲನೂ SS ರೈಲಿಂಗ್ಸ್ ವಿತ್ ಟಫ್ ಆ್ಯಂಡ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ ಡಿಸೈನ್ಡು. ಮತ್ತು ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ವೆಸ್ಟ್ ಸೈಡ್ ರೋಡ್ ಇದು, 30 ಫೀಟ್ ರೋಡ್ ಇದು. ಸೊ ಏರಿಯಾ ಕೂಡ ನೋಡ್ಬೋದು, ತುಂಬ ಡೀಸೆಂಟ್ ಆಗಿದೆ ಲೇಔಟ್ ಮಾತ್ರ. ಫುಲ್ ಡೆವಲಪ್ ಆಗಿದೆ, ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ಸೊ ಇಷ್ಟು ಇದು ಫಸ್ಟ್ ಫ್ಲೋರಲ್ಲಿ 2 BHK ಇದು. ಸೆಕೆಂಡ್ ಫ್ಲೋರ್ ಕೂಡ ಸೇಮ್ ಇದೇ ಥರನೇ ಇರುತ್ತೆ, ಏನೂ ಚೇಂಜಸ್ ಇರೋಲ್ಲ. ಅದನ್ನು ತೋರಿಸ್ತೀನಿ ನಿಮಗೆ. ಇದರಲ್ಲೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಜಾಗರ್ ಮತ್ತು ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ವೈರಿಂಗ್ ಎಲ್ಲ ಅಷ್ಟೇ ಫಿನೋಲಕ್ಸ್ ಕಂಪ್ನಿದು. ಸ್ವಿಚಸ್ ಎಲ್ಲನೂ ಹೈಫೈ ಕಂಪ್ನಿದು ಎಲ್ಲ. ಟೋಟಲ್ ಸ್ವಿಚಸ್ ಎಲ್ಲ ಬಂದ್ಬಿಟ್ಟು ಹೈಫೈ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಬಿಲ್ಡಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಸೊ ರೆಡಿ ಟು ಮೂವ್ ಇದೆ. ಸೊ ಇಮಿಡಿಯೇಟ್ ಮೂವ್ ಆಗ್ಬೋದು. ಇದು ಪ್ರಾಪರ್ಟಿ ಮೇಲೆ ಆಲ್ರೆಡಿ LICL ಲೋನ್ ಕೂಡ ತೊಗೊಂಡಿದ್ದಾರೆ. ಒಂದು 45 lakhs ಇಲ್ಲ 50 lakhs ಲೋನ್ ತೊಗೊಂಡಿರ್ಬೋದು ಇವರು. ಸೊ ಲೋನ್ ಕೂಡ ಇದೆ, ಆಲ್ರೆಡಿ ಲೋನ್ ಕೂಡ ರನ್ನಿಂಗ್ ಇದೆ ಪ್ರಾಪರ್ಟಿ ಮೇಲೆ. ಇದು ಸೆಕೆಂಡ್ ಫ್ಲೋರ್ ಇದು. ಸೇಮ್ ಕಾನ್ಫಿಗರೇಷನ್ ಇರುತ್ತೆ. ಏನು ಫಸ್ಟ್ ಫ್ಲೋರ್ ನೋಡಿದ್ರಲ್ಲ, ಸೆಕೆಂಡ್ ಫ್ಲೋರ್ ಕೂಡ ಏನು ವರ್ಕಲ್ಲಿ ಏನೂ ಡಿಫ್ರೆನ್ಸ್ ಮಾಡಿಲ್ಲ. ಎಲ್ಲ ಯೂನಿಟಿಗೂ ಸೇಮ್ ವರ್ಕ್ ಮಾಡಿದ್ದಾರೆ, ಫಸ್ಟು ಸೆಕೆಂಡು ಥರ್ಡ್ ಫ್ಲೋರ್ಗೆ. ಸೊ ನೋಡ್ಬೋದು TV ಯೂನಿಟು, ಆರ್ಚ್ ಡಿಸೈನ್ ಆಗಲಿ, ವುಡ್ ವರ್ಕ್ ಆಗಲಿ, ಒಂದು ಪೂಜಾ ರೂಮ್ದಾಗಲಿ, ಕಿಚನ್ ಕೂಡ ನೋಡ್ಬೋದು. ಕಿಚನ್ ಕೂಡ ಡಿಫ್ರೆನ್ಸ್ ಮಾಡಿಲ್ಲ. ಆ ಕಡೆ ಯುಟಿಲಿಟಿ ಇದು ವಾಷಿಂಗ್ ಮಿಷಿನ್ ಪಾಯಿಂಟು, ಕಾಮನ್ ರೆಸ್ಟ್ ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಇದು ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಇದು.
ಸೇಮ್ ಡೈಮೆನ್ಷನ್ಸು ಸೇಮ್ ಕೊಟ್ಟಿದ್ದಾರೆ, ಎಲ್ಲ ಮೆಟೀರಿಯಲ್ಲು ಸೇಮ್, ಈವನ್ ಕಲರ್ಸ್ ವೈಸಲ್ಲಿ ಕೂಡ ಚೇಂಜ್ ಮಾಡಿಲ್ಲ. ಒಂದು ಮನೆ ನೋಡಿದ್ರೆ ಸಾಕು, ಎಲ್ಲನೂ ಸೇಮ್ ಇರುತ್ತೆ. ಸೊ ಇದು ಕಾಮನ್ ರೂಮ್ ಇದು, ಅದಕ್ಕೆ ಅಟ್ಯಾಚ್ ಆಗಿ ಬಾಲ್ಕನಿ ವಿತ್ ಕಬೋರ್ಡು, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟು ಇದು ಸೆಕೆಂಡ್ ಫ್ಲೋರಲ್ಲಿ 2 BHK ಇದು ಒಂದು ಮನೇಲಿ ಓನರ್ ಇದ್ದು ನಿಮ್ಗೆ ನಿಯರ್ಲಿ ಒಂದು 60-65,000 ರೆಂಟ್ ಬರ್ಬೋದು. ಇಲ್ಲ ಫುಲ್ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ 85,000 ಗ್ಯಾರಂಟಿ ರೆಂಟ್ ಬರುತ್ತೆ. ಸೊ ಆ ಥರ ರೆಂಟಲ್ ಡಿಮ್ಯಾಂಡಬಲ್ ಕೂಡ ಇದೆ ಏರಿಯಾ ಕೂಡ. ಥರ್ಡ್ ಫ್ಲೋರ್ ಇದು ಕೂಡ ಅಷ್ಟೇ ಸೇಮ್ ಇರುತ್ತೆ. ಟೋಟಲು 3 2 BHK 2 1 BHK ಇರುತ್ತೆ. ಟೋಟಲ್ 5 ಯೂನಿಟ್ಸ್ ಇರುವಂಥ ಮನೆ ಇದು. ಬನ್ನಿ ಈಗ 4th ಫ್ಲೋರ್ಗೆ ಹೋಗೋಣ. 4th ಫ್ಲೋರೇ ಓಪನ್ ಟೆರೆಸ್ ವಿತ್ ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ದಾರೆ. 4th ಫ್ಲೋರ್ ಅಂತ ಏನು ಯೋಚನೆ ಮಾಡಿದರೆ ಆ್ಯಕ್ಚುಲಿ ಮನೆಗೆ ಎಲ್ಲ ಮನೆಗಿಂತ ಇದೇ ಮನೆ ಬೇಗ ಫಿಲ್ ಆಗುತ್ತೆ. ಸೊ ಆ ಥರ ಡಿಮ್ಯಾಂಡ್ ಇರುತ್ತೆ ಮನೆಗೆ, ಯಾಕೆಂದರೆ ಓಪನ್ ಟೆರೆಸ್ ಇರೋದ್ರಿಂದ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಸೊ ಸೇಮ್ ಇದು ಅಷ್ಟೇ 1 BHK ಮೇನ್ ಡೋರಲ್ಲೂ ಟೀ ಕುಡ್ ಯೂಸ್ ಮಾಡಿರೋವಂಥದ್ದು. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ, TV ಯೂನಿಟ್ ಕೊಟ್ಟಿದ್ದಾರೆ, ಪೂಜಾ ರೂಮ್ ಕೂಡ ಪ್ರೊವೈಡ್, ಚಿಕ್ಕದಾಗಿ ಪೂಜಾ ರೂಮ್ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ. ಮಾಡ್ಲರ್ ಕಿಚನ್ ವಿತ್ ಎಲ್ಲ ಲಾಫ್ಟ್ ಮಿಡ್ ಯೂನಿಟ್ SS ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಫುಲ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ರೀ ವಾಷಬಲ್ ಇರುತ್ತೆ. ಕಾಮನ್ ರೂಮ್ ಇದು, ರೂಮ್ ಸೈಜ್ ಕೂಡ ಡಿಸೆಂಟ್ ಇದೆ, ಕಿಂಗ್ ಸೈಜ್ ಕಟ್ ಹಾಕೋದು. ಸ್ಲೈಡಿಂಗ್ ಕಬೋರ್ಡ್, ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ, ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ, ಪ್ಲಸ್ ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ರೆಸ್ಟ್ ರೂಮ್ಸ್ ಎಲ್ಲ ಕೆಳಗಡೆ ಎಲ್ಲ ಗ್ರೌಂಡ್ ಫ್ಲೋರ್ ತೋರ್ಸೋಕ್ಕಾಗಿಲ್ಲ, ಸೇಮ್ ಸೈಜ್ ಇರುತ್ತೆ, ಸೇಮ್ ಮೆಟೀರಿಯಲ್ಲೇ ಯೂಸ್ ಮಾಡಿದ್ದಾರೆ. ಇಷ್ಟು ಇದು ಬಿಲ್ಡಿಂಗ್ ಡೀಟೇಲ್ಸ್. ಇದು ಪ್ರಾಪರ್ಟಿ ಬಂದುಬಿಟ್ಟು ನಗರಸಭಾ ಲಿಮಿಟ್ಸಲ್ಲಿ ಬರುತ್ತೆ, CMC ಖಾತಾ ಬರುತ್ತೆ, ಕ್ಲಿಯರ್ ಟೈಲ್ಸ್ ಇರುತ್ತೆ. ಆಲ್ರೆಡಿ ಲೋನ್ ಇದೆ. ಸೊ ಇನ್ನೂ ಪ್ರೈವೇಟ್ ಬ್ಯಾಂಕ್ಸಲ್ಲಿ ಕೂಡ ಲೋನ್ ಬರುತ್ತೆ ನಿಮಗೆ. 70-75% ಆರಾಮಾಗಿ ಲೋನ್ ಕೂಡ ಸಿಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಇದು ಕಟ್ಗೆನಲ್ಲಿ ಬಾಗ್ಲೂರು ಮೇನ್ ರೋಡಲ್ಲಿ ಬರುತ್ತೆ, ನಿಯರ್ ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ. ರೇವಾ ಯೂನಿವರ್ಸಿಟಿಗೆ ಜಸ್ಟ್ ಒಂದು 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. ಏರ್ಪೋರ್ಟ್ ಮೇನ್ ರೋಡಿಗೆ ಜಸ್ಟ್ ಒಂದು 3.5 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಮೆಟ್ರೋ ಸ್ಟೇಷನ್ಗೂ 3.5 ಕಿಲೋಮೀಟರ್ಸ್ ಆಗುತ್ತೆ. ಮೇಲ್ಗಡೆ ನೋಡ್ಬೋದು ಟ್ಯಾಂಕ್ ರೂಮ್ ಕೊಟ್ಟಿದ್ದಾರೆ, 2 ಟ್ಯಾಂಕ್ ಕೊಡ್ತಾರೆ 2000 ಲೀಟರ್ದು, ಮತ್ತು ಒಂದು ಮನೆಗೆ ಸೋಲಾರ್ ಪ್ರೊವೈಡ್ ಮಾಡ್ತಾರೆ, ಸೋಲಾರ್ ಕೂಡ ಕೊಡ್ತಾರೆ ಒಂದು ಮನೆಗೆ. ಸೊ ಅದಕ್ಕೆ ಐರನ್ ರಾಡ್ ಹಾಕಿದ್ದಾರೆ ಮೇಲ್ಗಡೆ ಟಾಪ್ ಫ್ಲೋರ್ಗೆ ಹೋಗೋದಕ್ಕೆ. ಸೊ ಲೊಕೇಶನ್ ಹೇಳ್ತೀನಲ್ಲ ನಿಮಗೆ, ಯಲಹಂಕಗೆ ಜಸ್ಟ್ ಯಲಹಂಕ ಪೊಲೀಸ್ ಸ್ಟೇಷನ್ಗೆ ಒಂದು 5 to 6 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ ಮೇನ್ ರೋಡ್ಗೆ 3.5 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಮೆಟ್ರೋ ಸ್ಟೇಷನ್ಗೆ 3.5 ಕಿಲೋಮೀಟರ್ಸ್ ಆಗುತ್ತೆ. ಮಾನ್ಯತಾ ಟೆಕ್ ಪಾರ್ಕ್ಗೆ 9 to 10 ಕಿಲೋಮೀಟರ್ಸ್ ಆಗುತ್ತೆ. ಮೆಜೆಸ್ಟಿಕ್ಗೆ 15 to 16 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು ಪ್ರಾಪರ್ಟಿ. ಇದು ರೆಂಟಲ್ ಡಿಮ್ಯಾಂಡಬಲ್ ಬಂದ್ಬಿಟ್ಟು ಇಲ್ಲಿ ಸರೌಂಡಿಂಗಲ್ಲಿ ಒಳ್ಳೆ ಟೆಕ್ ಕಂಪ್ನೀಸ್ ಇದೆ ಇವಾಗೆಲ್ಲೂ, ಲೈಕ್ ನಿಮ್ಗೆ ಇನ್ಫೋಸಿಸ್ಸು, ಕೊಲ್ಲಿನ್ಸು, ಏರೋಸ್ಪೇಸು, ಮತ್ತು ಬಂದ್ಬಿಟ್ಟು ಫಿಲಿಪ್ಸು, SEZ, ಸಲಾರ್ಪುರ ಟೆಕ್ ಪಾರ್ಕು, ಈ ಥರ ಒಳ್ಳೆ ಟಾಪ್ ಕಂಪ್ನೀಸ್ ಇದೆ. ಕಾಲೇಜ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜು, VIT ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ, ನಿಟ್ಟೆ ಕಾಲೇಜು, ಮತ್ತು ಸ್ಕೂಲ್ಸ್ ಬಂದ್ಬಿಟ್ಟು ಡೆಲ್ಲಿ ಪಬ್ಲಿಕ್ ಸ್ಕೂಲು ಜಸ್ಟ್ ಈ ಮನೆಗೆ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಆಮೇಲೆ ಬಂದ್ಬಿಟ್ಟು ನಾರಾಯಣಿ ಟೆಕ್ನೋ ಸ್ಕೂಲ್ ಆಲ್ರೆಡಿ ರೆಡಿ ಆಗ್ತಿದೆ, ಅಮೃತ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ವಿದ್ಯಾಶಿಲ್ಪಿ ಅಕಾಡೆಮಿ ಇದೆ, ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಈ ಥರ ಒಳ್ಳೆ ಟಾಪ್ ಸ್ಕೂಲ್ಸ್ ಎಲ್ಲ ಇದೆ, ಕಾಲೇಜಸ್ ಕೂಡ ಇದೆ. ಮತ್ತು ರೆಂಟಲ್ಗೆ ಇನ್ನೊಂದು ಮೇಯ್ನಾಗಿ ಇದು BSF ಹತ್ರ ಇದೆ. BSF ಎಂಪ್ಲಾಯೀಸ್ನೂ ತುಂಬ ಡಿಮ್ಯಾಂಡ್ ಇದೆ. ಮತ್ತು ಇಲ್ಲಿಂದ KW ಇಂಡಸ್ಟ್ರಿಯಲ್ಲಿ ಜಸ್ಟ್ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದನ್ನು ತುಂಬ ಡಿಮ್ಯಾಂಡಬಲ್ ಇದೆ ಈ ಏರಿಯಾದಲ್ಲಿ. ಸೊ ಈಗೇನು ತೋರಿಸ್ತೀನಿ ಇದೆಲ್ಲ 3rd ಫ್ಲೋರ್ ಇದು. ಸೊ ನೋಡ್ಬೋದು ಯಾವುದೇ ಮನೆಗೂ ವರ್ಕಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲ ಮನೆಗೂ ಸೇಮ್ ವರ್ಕ್ ಮಾಡಿಸಿದ್ದಾರೆ ಎಲ್ಲನೂ. ಸೊ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 2,25,00,000 ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ 2,25,00,000 ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫರ್ದರ್ ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಕೊಟ್ಟಿರ್ತೀನಿ. ಸೊ ಏನಾದರೂ ವಿಸಿಟ್ ಮಾಡಬೇಕಾದ್ರೆ ಸೊ ಆ ನಂಬರ್ಗೆ ಕಾಲ್ ಮಾಡಿಕೊಂಡು ನೀವು ವಿಸಿಟ್ ಮಾಡ್ಬೋದು. ಇನ್ನೂ ಫರ್ದರ್ ಪ್ರಾಪರ್ಟೀಸ್ ಕೂಡ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.